Hello my dear students, welcome back to my channel. ಇವತ್ತು ನಾನು 12th ಕೆಮಿಸ್ಟ್ರಿಯಲ್ಲಿ ಬರುವಂಥ ಆರ್ಗ್ಯಾನಿಕ್ ಪಾರ್ಟಲ್ಲಿ ಬರುವಂಥ ಲಾಸ್ಟ್ ಚಾಪ್ಟರು ಬಯೋಮಾಲಿಕ್ಯೂಲ್ಸ್. ಸೊ ಇದು ಇಡೀ ಕಂಪ್ಲೀಟ್ ಚಾಪ್ಟರ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ 3 ಪಾರ್ಟ್ಸ್ ಮಾಡಿಕೊಂಡು. ಸೊ ಈ ಬಯೋಮಾಲಿಕ್ಯೂಲ್ ಚಾಪ್ಟರು ಭಾಳ ಈಸಿ ಇದೆ. ನಿಮಗೆ ಇದರಲ್ಲಿ ನ್ಯೂಮರಿಕಲ್ಸ್ ಇಲ್ಲ ಮತ್ತು ನಿಮಗೆ ತುಂಬ ರಿಯಾಕ್ಷನ್ಸ್ ಇಲ್ಲ, ಓನ್ಲಿ ಥಿಯರಿ ಪಾರ್ಟ್ ಇದೆ. ಬಟ್ ಟೋಟಲ್ ವೆಯ್ಟೇಜ್ ಚೆಕ್ ಮಾಡಿದ್ರೆ ನಿಮಗೆ ಬೇರೆ ಚಾಪ್ಟರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೆಯ್ಟೇಜ್ ಇದಕ್ಕೆ ಕಡಿಮೆ ಇದೆ, ಆದರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆಲ್ರೆಡಿ ರೀಸನ್ಸ್ ಹೇಳಿದೆ, ಕ್ಯಾಲ್ಕುಲೇಷನ್ಸ್ ಇಲ್ಲ, ನ್ಯೂಮರಿಕಲ್ಸ್ ಇಲ್ಲ, ತುಂಬ ರಿಯಾಕ್ಷನ್ಸ್ ಇಲ್ಲ, ಥಿಯರಿ ಪಾರ್ಟ್ ಮಾತ್ರ ಇರೋದ್ರಿಂದ ನಿಮ್ಗೆ ಈ ಚಾಪ್ಟರ್ನ ಓದ್ಕೊಂಡ್ರೆ ಸ್ಕೋರ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಅದು ಒಂದು ಅಡ್ವಾಂಟೇಜು. ಮತ್ತು ಈ ಬಯಾಲಜಿ ಸ್ಟೂಡೆಂಟ್ಸ್ಗಂತೂ ಇನ್ನೂ ಅನುಕೂಲ ಆಗುತ್ತೆ. ಯಾಕೆಂದರೆ ಬಯಾಲಜಿಯಲ್ಲಿ ಇಲ್ಲಿ ಕಲಿಯುವಂಥ ಎಷ್ಟೋ ಕಾನ್ಸೆಪ್ಟ್ಸನ್ನು ಅವರು ಆಲ್ರೆಡಿ ಫಸ್ಟ್ ಇಯರ್ ಬಯಾಲಜಿಯಲ್ಲಿ ಮತ್ತು ಸೆಕೆಂಡ್ ಇಯರ್ ಬಯಾಲಜಿಯಲ್ಲೂ ಕಲ್ತಿರ್ತಾರೆ. ಹಾಗಾಗಿ ಸ್ವಲ್ಪ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ತುಂಬ ಈಸಿಯೆಸ್ಟ್ ಚಾಪ್ಟರು, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈ ಚಾಪ್ಟರ್ನ. ಓಕೆನಾ? ಲೆಟ್ ಸ್ಟಾರ್ಟ್ ವಿತ್ ದ ಬಯೋಮಾಲಿಕ್ಯೂಲ್ಸ್. ಓಕೆ. ಸೊ ಈ ಬಯೋಮಾಲಿಕ್ಯೂಲ್ ಸ್ಪ್ಲಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗಲ್ಲಿ 2 ವರ್ಡ್ ಇದೆ, ಬಯೋ ಮಾಲಿಕ್ಯೂಲ್ಸ್ ಅಲ್ವಾ. ಸೊ ಮಾಲಿಕ್ಯೂಲ್ಸ್ ಅಂದರೆ ಕೆಮಿಕಲ್ ಮಾಲಿಕ್ಯೂಲ್ಸು ವಿಚ್ ಆರ್ ವೆರಿ ನೆಸಸರಿ ಫಾರ್ ಯುವರ್ ಬಾಡಿ. ನಮ್ಮ ಬಾಡಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥ ಮಾಲಿಕ್ಯೂಲ್ಸು. ಈಗ ಎಷ್ಟೊಂದು ಕೆಮಿಕಲ್ ಮಾಲಿಕ್ಯೂಲ್ಸ್ ಇದೆ, ಎಲ್ಲ ಕೆಮಿಕಲ್ ಮಾಲಿಕ್ಯೂಲ್ಸು ನಮ್ಮ ಬಾಡಿಗೆ ಅವಶ್ಯಕತೆ ಇರೋದಲ್ಲ, ಹೌದಲ್ವಾ? ಬಟ್ ಸಮ್ ಮಾಲಿಕ್ಯೂಲ್ಸ್ ಆರ್ ವೆರಿ ನೆಸಸರಿ ಫಾರ್ ಅವರ್ ಬಾಡಿ. ಏನಕ್ಕಿರ್ಬೋದು? ನಾವು ಡೈಲಿ ವರ್ಕ್ ಮಾಡಬೇಕು, ಮಾತಾಡಬೇಕು, ಇದಕ್ಕೆಲ್ಲ ಎನರ್ಜಿ ಸೋರ್ಸ್ ಬೇಕು, ನಮ್ಮ ಬಾಡಿ ಹೆಲ್ತನ್ನು ಮೇಂಟೈನ್ ಮಾಡಬೇಕು, ನಮ್ಮ ಬಾಡಿ ಗ್ರೋತ್ ಆಗಬೇಕು. ಪ್ರತಿಯೊಂದಕ್ಕೂ ನಮ್ಮ ಬಾಡಿಯಲ್ಲಿ ಕೆಲವೊಂದು ಮಾಲಿಕ್ಯೂಲ್ಸ್ ತುಂಬಾ ಅವಶ್ಯಕತೆ ಇರುತ್ತೆ. ಸೊ ನಮ್ಮ ಬಾಡಿಗೆ ಅತಿ ಅವಶ್ಯಕತೆ ಆಗಿರುವಂತಹ ಮಾಲಿಕ್ಯೂಲ್ಸ್ ನಾವೇನಂತ ಕರಿತೀವಿ? ಬಯೋ ಮಾಲಿಕ್ಯೂಲ್ಸ್. ನಮ್ಮ ಬಾಡಿಗೆ ಬೇಕಾಗಿರುವಂಥದ್ದು, ಲಿವಿಂಗ್ ಸಿಸ್ಟಮ್ಗೆ ಬೇಕಾಗಿರುವಂಥ ಮಾಲಿಕ್ಯೂಲ್ಸ್. ಅರ್ಥ ಆಯ್ತೇನ್ರಪ್ಪ? ಸೊ ಈ ನಮ್ಮ ಲಿವಿಂಗ್ ಸಿಸ್ಟಮ್ಗೆ ಬೇಕಾಗಿರುವಂಥ ವೆರಿ ಇಂಪಾರ್ಟೆಂಟ್ ಮಾಲಿಕ್ಯೂಲ್ಸ್ನ ಇವರು 4 ಟೈಪ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ಒಂದು ಕಾರ್ಬೋಹೈಡ್ರೇಟ್ ಅಲ್ವಾ. ಕಾರ್ಬೋಹೈಡ್ರೇಟ್ಸು ಮೇಜರ್ ಸೋರ್ಸ್ ಆಫ್ ಎನರ್ಜಿ. ನಮ್ಮ ಬಾಡಿಗೆ ಎನರ್ಜಿ ಬೇಕೇ ಬೇಕು, ಕಾರ್ಬೋಹೈಡ್ರೇಟ್ಸ್ ಅದೊಂದು. ಎರಡನೇದು ಪ್ರೋಟೀನ್ಸ್ ಅಲ್ವಾ. ಪ್ರೋಟೀನ್ಸ್ ಬೇಕು ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ, ಗ್ರೋತನ್ನು ಮೇಂಟೈನ್ ಮಾಡೋದಕ್ಕೆ ಅಲ್ವಾ. ಸೊ ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇರುತ್ತೆ, ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೂ ನಮಗೆ ಪ್ರೋಟೀನ್ ಅವಶ್ಯಕತೆ ತುಂಬ ಇದೆ. ದೆನ್ ವಿಟಮಿನ್ಸ್ ಬೇಕು ಅಲ್ವಾ, ವಿಟಮಿನ್ಸ್ ಬೇಕು. ದೆನ್ 4th ಒನ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ಸೊ ಈ ಥರ ಒಂದಷ್ಟು ಮೇಜರ್ ಪಾರ್ಟ್ಸನ್ನು ಮಾಡಿ ನಿಮಗೆ ಈ ಚಾಪ್ಟರ್ಲಿ ಇವುಗಳದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗ್ತಾರೆ. ಈಗ ಕಾರ್ಬೋಹೈಡ್ರೇಟ್ಸ್ ಏನೇನಿದೆ, ಕಾರ್ಬೋಹೈಡ್ರೇಟ್ಸು ಅದು ನಮ್ಮ ಬಾಡಿಲಿ ಏನು ಕೆಲಸ ಮಾಡುತ್ತೆ, ಅದರಲ್ಲಿ ಯಾವ್ದು ನಮಗೆ ಇಂಪಾರ್ಟೆಂಟು, ಪ್ರೋಟೀನ್ಸ್ ಹೇಗೆ ಪ್ರಿಪೇರ್ ಆಗುತ್ತೆ ನಮ್ಮ ಬಾಡಿಯಲ್ಲಿ, ಅಥವಾ ನಾವು ಯಾವ್ಯಾವ ಫುಡ್ ಮೂಲಕ ತಗೋಬೇಕು, ಅದು ಏನು ಕೆಲಸ ಮಾಡುತ್ತೆ ನಮ್ಮ ಬಾಡಿಯಲ್ಲಿ, ವಿಟಮಿನ್ಸಿಂದ ಏನು ಹೆಲ್ಪ್ ಆಗುತ್ತೆ, ಅದು ಎಲ್ಲಿ ಸಿಗುತ್ತೆ, ಇದ್ರ ಡೀಟೇಲ್ ಎಕ್ಸ್ಪ್ಲನೇಷನ್ನ ಈ ಚಾಪ್ಟರ್ಲಿ ಕೊಡ್ತಾ ಹೋಗ್ತೀವಿ. ಅರ್ಥ ಆಯ್ತೇನ್ರಪ್ಪ? ಅದ್ರಲ್ಲಿ ಫಸ್ಟಿಗೆ ಯು ವಿಲ್ ಟೇಕ್ ಕಾರ್ಬೋಹೈಡ್ರೇಟ್ಸ್. ಓಕೆನಾ? ವಿಲ್ ಸ್ಟಾರ್ಟ್ ವಿತ್ ಟುಡೇ ಕಾರ್ಬೋಹೈಡ್ರೇಟ್. ಸೊ ನಿಮಗೆ ಜಾಸ್ತಿ ಇರೋದು ಕಾರ್ಬೋಹೈಡ್ರೇಟ್ಸ್ ಕಾನ್ಸೆಪ್ಟೇ. ಇನ್ನು ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಬೇಗ ಮುಗ್ದೋಗುವಂಥ ಕಾನ್ಸೆಪ್ಟ್ಸ್. ಓಕೆನಾ? ಈಗ ಫಸ್ಟು ಕಾರ್ಬೋಹೈಡ್ರೇಟ್ಸ್ಗೆ ಹೋಗೋಣ. ಈ ಕಾರ್ಬೋಹೈಡ್ರೇಟ್ಸ್ನಲ್ಲಿ ಹಿಂದೆ ಒಂದು ಡೆಫಿನೇಷನ್ ಇತ್ತು ಕಣ್ರಪ್ಪ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಯಾವ್ಯಾವ ಮಾಲಿಕ್ಯೂಲ್ಸ್ನ ನೀವು CX H2O Y ಯಾವ್ಯಾವ ಮಾಲಿಕ್ಯೂಲ್ಸ್ನ ನೀವು ಈ ಫಾರ್ಮಲ್ಲಿ ಬರೀಬೋದು, ಆ ಮಾಲಿಕ್ಯೂಲ್ಸ್ನೆಲ್ಲ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹಿಂದೆ ಕರೀತಾ ಇದ್ವಿ. ಓಕೆನಾ? ಆದರೆ ಆ ಡೆಫಿನಿಷನ್ನು ಕರೆಕ್ಟ್ ಅಲ್ಲ ಅಂತ ಆಮೇಲೆ ಪ್ರೂವ್ ಆಗುತ್ತೆ. ಹೆಂಗೆ ಪ್ರೂವ್ ಮಾಡಿದ್ರು ಅದನ್ನು ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ವೆರಿ ಈಸಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು ಗ್ಲೂಕೋಸ್ ಫಾರ್ಮುಲಾ ತೊಗೊಳ್ಳೋಣ. ಗ್ಲೂಕೋಸ್ದು ಫಾರ್ಮುಲಾ ಏನರಪ್ಪ? C6H12O6 ಅಲ್ವಾ. ಈಗ ಇದನ್ನು ನಾವು ಮೇಲ್ಗಡೆ ಕೊಟ್ಟಿರೋ ಫಾರ್ಮಲ್ಲಿ ಬರೀಬೋದು ನೋಡಿ. ಹೇಗೆ? C6H2O ಅಂತ ಬರ್ಕೊಂಡ್ರೆ ಎಷ್ಟು ಕೊಡ್ಬೋದು? 6 ಕೊಡ್ಬೋದಾ? ಆಗ ಮಲ್ಟಿಪ್ಲೈ ಮಾಡಿ, 6 2s are 12, 6 1s are 6, ಇದೇ ಫಾರ್ಮುಲಾ ಬರುತ್ತೆ. ಸೊ ಅಂದರೆ ಗ್ಲೂಕೋಸ್ನ ಇವರು ಹೇಳಿರೋ ಫಾರ್ಮುಲಾ ಪ್ರಕಾರ ನಾವು ಬರೀಬೋದು. ಆದಮೇಲೆ ಇದು ಕಾರ್ಬೋಹೈಡ್ರೇಟ್ ಆಯಿತು. ಆದರೆ ಇನ್ನೊಂದು ಮಾಲಿಕ್ಯೂಲ್ ಇದೆ, ಫಾರ್ ಎಕ್ಸಾಂಪಲ್ ಅಸಿಟಿಕ್ ಆ್ಯಸಿಡ್, CH3COOH. ಅದನ್ನು ನೋಡಿ ಹೀಗೆ ಬರಿಬೋದಾ? C2 ಕಾರ್ಬನ್ಸ್ ಇದೆ, ಆಮೇಲೆ H2O ತೊಗೊಳ್ಳೋಣ. H2O ತೊಗೊಂಡ್ರೆ 2 ಟೈಮ್ಸ್ ಬರುತ್ತೆ ಹೈಡ್ರೋಜನ್. ನೋಡಿ 2 2s are 4 ಆಗುತ್ತೆ ಹೈಡ್ರೋಜನ್ನು. ಇಲ್ಲೂ 3 ಇದೆ, ಇಲ್ಲಿ 1 ಇದೆ, 4 ಆಗುತ್ತೆ.
ಆಕ್ಸಿಜನ್ 2 1 2 ಆಗುತ್ತೆ, ಇಲ್ಲೂ 2 ಇದೆ. ಅಂದರೆ ಅಸಿಟಿಕ್ ಆ್ಯಸಿಡ್ನೂ ನೀವು ಅವರು ಹೇಳಿರೋ ಈ ಫಾರ್ಮುಲಾದಲ್ಲಿ ಬರಿಬೋದಲ್ವಾ. ಆದರೆ ಅಸಿಟಿಕ್ ಆ್ಯಸಿಡ್ ಈಸ್ ನಾಟ್ ಎ ಕಾರ್ಬೋಹೈಡ್ರೇಟ್. ನೋಡಿ, ಗ್ಲೂಕೋಸ್ನ ಫಾರ್ಮಲ್ಲಿ ಬರಿಬೋದು, ಅದು ಕಾರ್ಬೋಹೈಡ್ರೇಟ್, ಓಕೆ. ಅಸಿಟಿಕ್ ಆ್ಯಸಿಡ್ನೂ ಕೂಡ ಅದೇ ಫಾರ್ಮಲ್ಲಿ ಬರಿಬೋದು, ಆದರೆ ಅದು ಕಾರ್ಬೋಹೈಡ್ರೇಟ್ ಅಲ್ಲ. ಬಟ್ ಅವ್ರು ಏನಂತ ಹೇಳಿದರು, ಯಾವ್ಯಾವ ಮಾಲಿಕ್ಯೂಲ್ನ ನೀವು CxH2O ಫಾರ್ಮಲ್ಲಿ ಬರಿಬೋದು ಅದೆಲ್ಲನೂ ಕಾರ್ಬೋಹೈಡ್ರೇಟ್ ಅಂತ ಕರಿಬೋದು ಅಂತ ಹಿಂದೆ ಡಿಫೈನ್ ಮಾಡಿದರು. ಆದರೆ ಈ ಮಾಲಿಕ್ಯೂಲ್ಸಿಂದ ಗೊತ್ತಾಗುತ್ತೆ ಈ ಫಾರ್ಮಲ್ಲಿ ಬರೆಯೋದೆಲ್ಲ ಕಾರ್ಬೋಹೈಡ್ರೇಟ್ ಅಲ್ಲ. ಇನ್ನೊಂದಿದೆ ರ್ಯಾಮಿನೋಸ್ ಅಂತ ಹೇಳಿಬಿಟ್ಟು, ಅದರ ಫಾರ್ಮುಲಾ ನೋಡಿ C6H12O5 ಅಂತ, ಅದು ರ್ಯಾಮಿನೋಸ್. ಬಟ್ ಇದನ್ನು ನಾವು ಏನು CxH2O5 ಬರೆಯೋಕ್ಕೆ ಆಗಲ್ಲ, ಈ ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ. CxH2O ಫಾರ್ಮಲ್ಲಿ ಇದನ್ನು ಬರೆಯೋದಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ಎ ಕಾರ್ಬೋಹೈಡ್ರೇಟೇ ಇದು, ಹೌದಾ? ಸೊ ಅದರಿಂದ ಈ ಡೆಫಿನಿಷನ್ ವಯಲೇಟ್ ಆಗುತ್ತೆ. ನೋಡಿ, ಅಸಿಟಿಕ್ ಆ್ಯಸಿಡ್ನ ಆ ಫಾರ್ಮಲ್ಲಿ ಬರಿಬೋದು, ಅದರದ್ದು ಕಾರ್ಬೋಹೈಡ್ರೇಟ್ ಅಲ್ಲ. ರ್ಯಾಮಿನೋಸ್ನ ಆ ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಎ ಕಾರ್ಬೋಹೈಡ್ರೇಟ್. ಸೊ ಈ ಡಿಫ್ರೆನ್ಸಸ್ಸಿಂದ ಏನಾಯಿತು, ಈ ಡೆಫಿನಿಷನ್ನು ಫೇಲ್ ಆಯಿತು. ಹಾಗಾದರೆ ಕಾರ್ಬೋಹೈಡ್ರೇಟ್ ಅಂದರೆ ಏನು ಸರ್, ಹೇಗೆ ಅದನ್ನು ಡಿಫೈನ್ ಮಾಡಬೇಕು? ಅಕಾರ್ಡಿಂಗ್ ಟು ನ್ಯೂ ಡೆಫಿನಿಷನ್ ಪ್ರಕಾರ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿಬೇಕು ಅಂದರೆ ಕೆಲವೊಂದು ಕಂಡೀಷನ್ಸ್ ಇದೆ. ಮೊದಲನೇ ಕಂಡೀಷನ್ನು, ಕಾರ್ಬೋಹೈಡ್ರೇಟ್ ಅಂತ ಕರಿಬೇಕು ಅಂದರೆ ಆ ಕಾಂಪೌಂಡು ಫಸ್ಟ್ ಆಫ್ ಆಲ್ ಆಪ್ಟಿಕಲಿ ಆ್ಯಕ್ಟಿವ್ ಆಗಿರಬೇಕು. ಏನಾಗಿರಬೇಕು? ಆಪ್ಟಿಕಲಿ ಆ್ಯಕ್ಟಿವ್. ಏನು ಆಪ್ಟಿಕಲ್ ಆ್ಯಕ್ಟಿವ್ ಅಂದರೆ ಹ್ಯಾಲೋಲ್ಕೆನ್ಸ್ ಹ್ಯಾಲೋರಿನ್ಸಲ್ಲಿ ಕಲ್ತಿರ್ತೀರ. ಯಾವ ಮಾಲಿಕ್ಯೂಲ್ನು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡೋ ಎಬಿಲಿಟಿ ಇರುತ್ತೋ ಅದನ್ನು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರಿತೀವಿ. ಇದು ಆಪ್ಟಿಕಲಿ ಆ್ಯಕ್ಟಿವ್ ಆಗಿರಬೇಕು. ಎರಡನೇದು ಪಾಲಿಹೈಡ್ರಾಕ್ಸಿ ಆಗಿರಬೇಕು. ಏನರಪ್ಪ ಪಾಲಿಹೈಡ್ರಾಕ್ಸಿ ಅಂದರೆ? ಅದರಲ್ಲಿ ಹೈಡ್ರಾಕ್ಸಿ ಅಂದರೆ OH ಗ್ರೂಪ್ ಇರಬೇಕು. ಎಷ್ಟಿರಬೇಕು? OH ಒಂದಕ್ಕಿಂತ ಜಾಸ್ತಿ ಇರಬೇಕು. ಎರಡಕ್ಕಿಂತ ಜಾಸ್ತಿ ಇರಬೇಕು, ಓಕೆನಾ? ಮೂರನೇದು ಫಂಕ್ಷನ್ ಗ್ರೂಪು ಆಲ್ಡಿಹೈಡ್ ಅಥವಾ ಕೀಟೋನೇ ಆಗಿರಬೇಕು. ಇವೆರಡರಲ್ಲಿ ಯಾವುದಾದ್ರು ಒಂದು ಫಂಕ್ಷನ್ ಗ್ರೂಪ್ ಆಗಿ ಬಿಹೇವ್ ಆಗ್ತಿರಬೇಕು. ಈ ಮೂರೂ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡುವಂಥ ಮಾಲಿಕ್ಯೂಲ್ಸೇ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಅರ್ಥ ಆಯ್ತೇನ್ರಪ್ಪ? ಹಾಗೆಯೇ ಕಾರ್ಬೋಹೈಡ್ರೇಟ್ ಅಂದ್ರೆ ಏನು ಅಂತ ಕೇಳಿದ್ರೆ ಈ ಎಲ್ಲ ವರ್ಡ್ಸ್ನ ಜಾಯಿನ್ ಮಾಡಿ ನೀವು ಒಂದು ಡೆಫಿನಿಷನ್ನ ಬರಿಬೋದು. ಏನು? ಇಟ್ ಈಸ್ ಎ ಆಪ್ಟಿಕಲಿ ಆಕ್ಟಿವ್ ಪಾಲಿಹೈಡ್ರಾಕ್ಸಿ ಮಾಲಿಕ್ಯೂಲ್ containing aldehyde or ketone as a functional group. Definition ಬರ್ಕೋಬೋದಾ? It is a optically active polyhydroxy molecule containing aldehyde or ketone as a functional group ಆಗಿರಬೇಕು. ಸೊ ಆಗ ಮಾತ್ರ ಅದನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತೇನ್ರಪ್ಪ? ಸೊ ಕಾರ್ಬೋಹೈಡ್ರೇಟು ಹಳೆ ಡೆಫಿನೇಷನ್ ಏನಿತ್ತು, ಅದು ಫೇಲ್ಯೂರ್ ಆಗೋದಕ್ಕೆ ಕಾರಣ ಯಾವುದು, ಮತ್ತು ಹಾಗೆ ನ್ಯೂ ಡೆಫಿನೇಷನ್ ಏನು? ಕ್ಲಿಯರ್? ನೆಕ್ಸ್ಟು ಕ್ಲಾಸಿಫಿಕೇಷನ್ ಹೋಗೋಣ. ಕ್ಲಾಸಿಫಿಕೇಷನ್. ಸೊ ಇನ್ನೊಂದು ಹೇಳ್ಬಿಡ್ತೀನಿ, ಕ್ಲಾಸಿಫಿಕೇಷನ್ಗಿಂತ ಮುಂಚೆ ಅದೇನು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ಗೆ ಇನ್ನೊಂದು ವರ್ಡ್ ಇದೆ ಕಣ್ರಪ್ಪ, ಸ್ಯಾಕರೈಡ್ಸ್ ಅಂತಲೂ ಕರಿತೀವಿ ಅಲ್ವಾ? ಏನಕ್ಕೆ ಇದನ್ನು ಸ್ಯಾಕರೈಡ್ಸ್ ಅಂತ ಕರಿತೀವಿ ಅಂತ ಹೇಳಿದರೆ, ಗ್ರೀಕಲ್ಲಿ ಸ್ಯಾಕರೈಡ್ಸ್ ಅಂದರೆ ಶುಗರ್ ಅಥವಾ ಸ್ವೀಟ್ ಟೇಸ್ಟ್ ಅಂತ. ಮೋಸ್ಟ್ ಆಫ್ ದ ಕಾರ್ಬೋಹೈಡ್ರೇಟ್ಸು ಸ್ವೀಟ್ ಟೇಸ್ಟ್ ಇರುತ್ತೆ. ಹಾಗಾಗಿ ಗ್ರೀಕ್ ವರ್ಡಲ್ಲಿ ಅದನ್ನು ಸ್ಯಾಕರೈಡ್ಸ್ ಅಂಥೇಳಿ ಕರಿತಾ ಇದ್ರು. ಸ್ವೀಟ್ ಟೇಸ್ಟ್ ಇದೆ. ಅದರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ. ಫ್ರಕ್ಟೋಸ್ ಇದೆಯಲ್ಲ, ಫ್ರಕ್ಟೋಸ್ ಈಸ್ ದ ಹೈಯೆಸ್ಟ್ ಸ್ವೀಟ್ ಟೇಸ್ಟ್ ಇರುವಂಥ ಮಾಲಿಕ್ಯೂಲ್ ಕಾರ್ಬೋಹೈಡ್ರೇಟ್, ಓಕೆನಾ? ಗ್ಲೂಕೋಸು ಕೂಡ ಸ್ವೀಟ್ ಟೇಸ್ಟ್ ಇದೆ, ಹೌದಲ್ವಾ? ಬಟ್ ಕಾರ್ಬೋಹೈಡ್ರೇಟ್ಸಲ್ಲಿ ಕಾರ್ಬನ್ ಆಟಮ್ ಜಾಸ್ತಿ ಆದಾಗೆಲ್ಲ ಸ್ವೀಟ್ ಟೇಸ್ಟ್ ಕಡಿಮೆ ಆಗ್ತಾ ಬರುತ್ತೆ, ಓಕೆ? ಅದೆಲ್ಲ ಇರಲಿ. ಬಟ್ ಕಾರ್ಬೋಹೈಡ್ರೇಟ್ಸ್ಗೆ ಸ್ಯಾಕರೈಡ್ಸ್ ಅಂತ ಏನಕ್ಕೆ ಕರೆದ್ರು ಅದೊಂದನ್ನು ನೆನ್ಪಿಟ್ಕೊಳ್ಳಿ, ಸ್ವೀಟ್ ಟೇಸ್ಟ್ ಇರೋದ್ರಿಂದ, ಓಕೆನಾ? ಕ್ಲಾಸಿಫಿಕೇಷನ್ ಬರೋಣ. ಈ ಕ್ಲಾಸಿಫಿಕೇಷನಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ತೊಗೋತೀನಿ, ಸೂಕ್ರೋಸ್ ತೊಗೋತೀನಿ ಕಣ್ರಪ್ಪ, ಓಕೆನಾ? ಸೂಕ್ರೋಸ್ ತೊಗೊಂಡು ನಾನು ಇದನ್ನು ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡ್ತೀನಿ. ಆ್ಯಸಿಡ್ ಹೈಡ್ರಾಲಿಸಿಸ್ ಅಂದರೆ ಅಡಿಷನ್ ಆಫ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್. ವಾಟರ್ ಆ್ಯಡ್ ಮಾಡ್ತೀನಿ ಆ್ಯಸಿಡ್ ಜೊತೆಗೆ. ಆಗ ನನಗೆ ಒಂದು ಗ್ಲೂಕೋಸ್ ಬರುತ್ತೆ, ಮತ್ತೊಂದು ಫ್ರಕ್ಟೋಸ್ ಬರುತ್ತೆ. ಎಗೇನ್ ಸೂಕ್ರೋಸ್ ಏನು? ಇಟ್ಸ್ ಎ ಕಾರ್ಬೋಹೈಡ್ರೇಟ್ ಅಲ್ವಪ್ಪ? ಹಾಗೆ ಗ್ಲೂಕೋಸ್ ಫ್ರಕ್ಟೋಸು ಕೂಡ ಕಾರ್ಬೋಹೈಡ್ರೇಟ್ಸೇ,
2 ಕಾರ್ಬೋಹೈಡ್ರೇಟ್ಸ್. ಅಂದರೆ ನೀನು ಸೂಕ್ರೋಸ್ನ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ಯು ಆರ್ ಗೆಟಿಂಗ್ ಅನದರ್ 2 ಟೈಪ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬರ್ತಾ ಇದೆ ನಿಮಗೆ, ಹೌದಾ? ಅದೇ ನೀನು ಗ್ಲೂಕೋಸ್ನ ತಗೋಪ, ಓಕೆ, ಗ್ಲೂಕೋಸ್ನ ತಗೊಂಡು ಆಸಿಡ್ ಹೈಡ್ರೋಲಿಸಿಸ್ ಮಾಡು, ಅಂದರೆ ಅಡಿಷನ್ ಆಫ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಮಾಡು. ಆಗ ನಿನಗೆ ಎನರ್ಜಿ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಪ್ಲಸ್ ವಾಟರ್ ರಿಲೀಸ್ ಆಗುತ್ತೆ. ಅಂದರೆ ಏನು ಡಿಫ್ರೆನ್ಸ್ ಗೊತ್ತಾಯಿತು ಇವೆರಡನ್ನು ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ಅಂತ ಹೇಳಿದ್ರೆ, ಗ್ಲೂಕೋಸ್ಗೆ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ನಿನಗೆ ಇನ್ನೊಂದು ಕಾರ್ಬೋಹೈಡ್ರೇಟ್ ಬರ್ತಾ ಇಲ್ಲ, ಯು ಆರ್ ಗೆಟಿಂಗ್ ಎನರ್ಜಿ, ದ್ಯಾಟ್ಸ್ ಇಟ್, ಯು ಆರ್ ನಾಟ್ ಗೆಟಿಂಗ್ 1 more ಕಾರ್ಬೋಹೈಡ್ರೇಟ್. ಅದೇ ಸೂಕ್ರೋಸ್ನ ಹೈಡ್ರೋಲಿಸಿಸ್ ಮಾಡಿದಾಗ ಯು ಆರ್ ಗೆಟಿಂಗ್ ಅನದರ್ 2 ಕಾರ್ಬೋಹೈಡ್ರೇಟ್ಸ್, ದಟ್ ಟು ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್, ಓಕೆನಾ? ಅಂದರೆ ಗ್ಲೂಕೋಸ್ನ ಫರ್ದರ್ ಹೈಡ್ರೋಲೈಸ್ ಮಾಡಿ ಇನ್ನೊಂದು ಟೈಪ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬರಲ್ಲ, ಆವಾಗ ಅದನ್ನು ಮೋನೋಸ್ಯಾಕರೈಡ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಆಗ್ಬೋದು, ಫ್ರಕ್ಟೋಸು ಆಗ್ಬೋದು, ದಟ್ ಈಸ್ ಕಾಲ್ಡ್ ಮೋನೋಸ್ಯಾಕರೈಡ್ಸ್. ಮೋನೋ ಅಂದರೆ ಏನಂತ ಅರ್ಥ ಆಯ್ತಾ? ಅದೊಂದು ಕಾರ್ಬೋಹೈಡ್ರೇಟ್ಸು, ಅದನ್ನು ನೀವು ಫರ್ದರ್ ಹೈಡ್ರೋಲೈಸ್ ಮಾಡೋದ್ರಿಂದ ಇನ್ನೊಂದು ವಿ ವೋಂಟ್ ಗೆಟ್ ಅನದರ್ ಕಾರ್ಬೋಹೈಡ್ರೇಟ್, ಅರ್ಥ ಆಯ್ತಾ? ಅದು ಮೋನೋಸ್ಯಾಕರೈಡ್ಸ್. ಎಕ್ಸಾಂಪಲ್ ಗ್ಲೂಕೋಸ್ ಆಗ್ಬೋದು, ಫ್ರಕ್ಟೋಸನ್ನು ಎಕ್ಸಾಂಪಲಿಗೆ ಕೊಡ್ಬೋದು. ಈಗ ಸೂಕ್ರೋಸ್ನ ಏನಂತೀವಿ ನಾವು ನೋಡಿ, ಸೂಕ್ರೋಸ್ನ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ವಿ ಆರ್ ಗೆಟಿಂಗ್ 2 ಮೋನೋಸ್ಯಾಕರೈಡ್ಸ್. ಇವರು ಮೋನೋ ಅಂತ ಗೊತ್ತಾಯ್ತಲ್ವಾ, 2 ಮೋನೋಸ್ಯಾಕರೈಡ್ಸ್ ಬರ್ತಾ ಇದೆ. ಸೊ ಈ ಥರ ಒಂದು ಕಾರ್ಬೋಹೈಡ್ರೇಟ್ನ ಫರ್ದರ್ ಹೈಡ್ರೋಲೈಸ್ ಮಾಡಿದಾಗ, ಆಸಿಡ್ ಹೈಡ್ರೋಲೈಸ್ ಮಾಡಿದಾಗ ನಿಮಗೆ 2 ಮೋನೋಸ್ಯಾಕರೈಡ್ಸ್ ಬಂದರೆ ಅದನ್ನು ಡೈಸ್ಯಾಕರೈಡ್ ಅಂತ ಕರಿತೀವಿ, ಡೈಸ್ಯಾಕರೈಡ್, ಓಕೆನಾ? ಹಾಗೆ ನಿಮಗೆ ಒಂದು ಕಾರ್ಬೋಹೈಡ್ರೇಟ್ ತೊಗೊಂಡು ಹೈಡ್ರೋಲೈಸ್ ಮಾಡಿದಾಗ 3 ಮೋನೋಸ್ಯಾಕರೈಡ್ಸ್ ಬಂತು ಅಂದ್ಕೊಳ್ಳಿ, ಅವಾಗ ಅದನ್ನು ಟ್ರೈ ಅಂತ ಕರಿತೀವಿ. 4 ಬಂದರೆ ಟೆಟ್ರಾ ಅಂತ ಕರಿತೀವಿ. ಹೀಗೆ ನಿಮಗೆ ಅಪ್ ಟು 10ವರೆಗೂ, 2 ಇಂದ ಅಪ್ ಟು 10ವರೆಗೂ ಬರ್ಬೋದು. ಇದೆಲ್ಲನೂ ಒಟ್ಟಿಗೆ ಸೇರಿಸಿ ನಾವು ಆಲಿಗೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಡಿಫ್ರೆನ್ಸ್ ಗೊತ್ತಾಯ್ತೇನ್ರಪ್ಪ? ಸೊ ಮೋನೋ ಅಂದರೆ ಅದನ್ನು ಫರ್ದರ್ ಹೈಡ್ರೋಲೈಸ್ ಮಾಡೋದ್ರಿಂದ ನಿಮಗೆ ಇನ್ನೊಂದು ಮೋನೋಸ್ಯಾಕರೈಡ್ ಬರಲ್ಲ, ಎಕ್ಸಾಂಪಲ್ ಗ್ಲೂಕೋಸ್, ಫ್ರಕ್ಟೋಸ್, ಮುಗ್ದೋಯ್ತಾ? ಹಾಗೆಯೇ ನೀವು ಆಸಿಡ್ ಹೈಡ್ರೋಲೈಸ್ ಮಾಡಿದಾಗ 2 ಬರ್ಬೋದು ಮೋನೋಸ್ಯಾಕರೈಡ್ಸ್, 3 ಮೋನೋಸ್ಯಾಕರೈಡ್ಸ್ ಬರ್ಬೋದು, ಅಪ್ ಟು 10. ಅದನ್ನೆಲ್ಲ ನಾವು ಸೇರಿಸಿ ಆಲಿಗೋ ಅಂತ ಕರಿತೀವಿ, ಓಕೆ? ಟ್ರೈಸ್ಯಾಕರೈಡ್ಸ್ ಅಂದರೆ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಇಟ್ ಇಸ್ ಎ ಕಾರ್ಬೋಹೈಡ್ರೇಟ್ಸ್ ಗಿವ್ಸ್ 3 ಮೋನೋಸ್ಯಾಕರೈಡ್ಸ್ ಆನ್ ಆಸಿಡ್ ಹೈಡ್ರಾಲಿಸಿಸ್. ಡೈಸ್ಯಾಕರೈಡ್ಸ್ ಅಂದರೆ ಇಟ್ ಇಸ್ ಎ ಕಾರ್ಬೋಹೈಡ್ರೇಟ್ ಗಿವ್ 2 ಮೋನೋಸ್ಯಾಕರೈಡ್ಸ್ ಆ್ಯಂಡ್ ಆಸಿಡ್ ಹೈಡ್ರಾಲಿಸಿಸ್. ಆಲಿಗೋ ಅಂದ್ರೆ ಏನು ಅಂತ ಕೇಳಿದ್ರೆ, ಆಲಿಗೋ ಅಂತ ಹೇಳಿದ್ರೆ 2 to 10 ಮೋನೋಸ್ಯಾಕರೈಡ್ಸ್ ಒಟ್ಟಿಗೆ ಕೊಡೋರ್ನೆಲ್ಲರೂ ಏನಂತ ಕರಿತೀವಿ ನಾವು? ಆಲಿಗೋ ಅಂಥೇಳಿ ಕರಿತೀವಿ. ಹಾಗಾದರೆ 10ಗಿಂತ ಜಾಸ್ತಿ ಕೊಡೋರು ಮೋರ್ ದೆನ್ 10 ಕೊಡ್ಬೋದು ಅಲ್ವಾ? ಮೋರ್ ದ್ಯಾನ್ 10 ಮೋನೋಸ್ಯಾಕರೈಡ್ಸ್ ಕೊಡುವಂಥವ್ರು ಇದ್ದಾರೆ, ಮೋರ್ ದ್ಯಾನ್ 10. ಫಾರ್ ಎಕ್ಸಾಂಪಲ್ ಸ್ಟಾರ್ಚ್, ಆಯಿತಾ, ಸೆಲ್ಲೋಸ್. ಸೊ ಇದೆಲ್ಲ ಮೋರ್ ದೆನ್ 10 ಮೋನೋಸ್ಯಾಕರೈಡ್ಸನ್ನು ಕೊಡುವಂಥವ್ರು ಇದ್ದಾರೆ. ಇವರನ್ನು ನಾವು ಪಾಲಿಸ್ಯಾಕರೈಡ್ಸ್ ಅಂತೇಳಿ ಕರಿತೀವಿ, ಪಾಲಿಸ್ಯಾಕರೈಡ್ಸ್. ಅರ್ಥ ಆಯ್ತಾ? ಮೋರ್ ದೆನ್ 10 ಕೊಟ್ಟರೆ ಇದು ಒಂದು ಟೈಪ್ ಆಫ್ ಕ್ಲಾಸಿಫಿಕೇಶನ್. ಗೊತ್ತಾಯ್ತೇನ್ರಪ್ಪ ಮಕ್ಕಳ? ಏನೋ ಡೌಟ್ ಇದೆ ಇದು 1 ಟೈಪ್ ಆಫ್ ಕ್ಲಾಸಿಫಿಕೇಶನ್ ಆಯಿತು. ಈಗ ಇನ್ನೊಂದು ಟೈಪ್ ಹೋಗೋಣ. ಈಗ ನೀವು ಒಂದು ಕಾರ್ಬೋಹೈಡ್ರೇಟ್ ತೊಗೊಂಡಿದ್ದಾರೆ ಕಣ್ರಪ್ಪ, ಕಾರ್ಬೋಹೈಡ್ರೇಟ್, ಆಯಿತಾ? ಈ ಕಾರ್ಬೋಹೈಡ್ರೇಟನ್ನ ನೀವೇನು ಮಾಡಿ, ಯು ಟ್ರೀಟ್ ವಿತ್ ದ ಟಾಲನ್ಸ್ ರಿಯೇಜೆಂಟ್. ಇದು ನೀವು ಆಲ್ರೆಡಿ ಕಿಟ್ನಲ್ಲಿ ಕಲ್ತಿರ್ತೀರ, ಟಾಲನ್ಸ್ ರಿಯೇಜೆಂಟ್ ಅಂದರೆ ಏನು, ಮತ್ತು ಇನ್ನೊಂದು ಫೆಲಿಂಗ್ ಸೊಲ್ಯೂಷನ್ ಅಂತಿದೆ, ಹೌದಲ್ವಪ್ಪ? ಇವೆರಡರೂ ಜೊತೆಗೆ ಕಾರ್ಬೋಹೈಡ್ರೇಟು ಕೆಲವು ಸಲ ರಿಯಾಕ್ಟ್ ಆಗ್ಬೋದು, ಕೆಲವೊಂದು ಕಾರ್ಬೋಹೈಡ್ರೇಟು ರಿಯಾಕ್ಟ್ ಆಗಲ್ಲ ಅಂದ್ಕೊಳ್ಳಿ, ಸೇಮ್ ಅಲ್ವಾ? ಕೆಲವೊಂದು ಕಾರ್ಬೋಹೈಡ್ರೇಟು ಟಾಲನ್ಸು ಅಥವಾ ಫಿಲ್ಲಿಂಗ್ ಎರಡರ ಜೊತೆಗೂ ರಿಯಾಕ್ಟ್ ಆಗ್ತಾ ಇದೆ, ಕೆಲವೊಂದು ರಿಯಾಕ್ಟ್ ಆಗಲ್ಲ. ಸೊ ಯಾವ್ಯಾವ ಕಾರ್ಬೋಹೈಡ್ರೇಟು ಟಾಲನ್ಸ್ ರಿಯೇಜೆಂಟು ಮತ್ತು ಫಿಲ್ಲಿಂಗ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಟ್ ಆಗುತ್ತೋ ಅದನ್ನೆಲ್ಲ ನಾವು ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ, ರೆಡ್ಯೂಸಿಂಗ್ ಶುಗರ್ಸ್. ಯಾವುದ್ಯಾವುದು ರಿಯಾಕ್ಟ್ ಆಗಲ್ವೋ ಅದನ್ನೆಲ್ಲ ನಾವು ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ಅದು ಹೇಳ್ತಾರೆ ಎಕ್ಸಾಮಲ್ಲಿ, ಸೆಂಟೆನ್ಸಲ್ಲಿ ಏನಂತ ಬರೀಬೇಕು ಅಂದರೆ, ರೆಡ್ಯೂಸಿಂಗ್ ಶುಗರ್ಸ್ ಅಂದರೆ ಇಟ್ ಇಸ್ ಅ ಕಾರ್ಬೋಹೈಡ್ರೇಟ್ ವಿಚ್ ರೆಡ್ಯೂಸಸ್ ಟಾಲನ್ಸ್ ರಿಯೇಜೆಂಟ್ ಆರ್ ಫಿಲ್ಲಿಂಗ್ ಸೊಲ್ಯೂಷನ್. ವಾಟ್ ಆರ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕೇಳಿದ್ರೆ, ಇಟ್ ಇಸ್ ಅ ಕಾರ್ಬೋಹೈಡ್ರೇಟ್ ಡಸ್ ನಾಟ್ ರೆಡ್ಯೂಸಸ್ ಟಾಲನ್ಸ್ ರಿಯೇಜೆಂಟ್ ಆ್ಯಂಡ್ ಫಿಲ್ಲಿಂಗ್ ಸೊಲ್ಯೂಷನ್ ಅಂತ ಹೇಳಿ ಬರೀಬೇಕು. ಅರ್ಥ ಆಯ್ತಾ?
ಇನ್ನು ರೆಡ್ಯೂಸಿಂಗ್ ಶುಗರ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಆಲ್ ಮೋನೋಸ್ಯಾಕರೈಡ್ಸ್ ಆರ್ ರೆಡ್ಯೂಸಿಂಗ್. ಅಲ್ಲೊಂದು ವರ್ಡ್ ಕೊಡ್ತಾನೆ ಟೆಕ್ಸ್ಟ್ ಬುಕ್ಕಲ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ಡಿಹೈಡ್ ಆರ್ ಕೀಟೋನ್ ಫಂಕ್ಷನ್ ಗ್ರೂಪ್. ಅಂದರೆ ಯೂಶಲಿ ನಿಮಗೆ ನಾವು ಆಲ್ಡಿಹೈಡ್ ಕೀಟೋನ್ಸಲ್ಲಿ ಏನು ಹೇಳ್ಕೊಟ್ಟಿರ್ತೀವಿ ಅಂದರೆ ಆಲ್ಡಿಹೈಡ್ ಇದ್ದರೆ ಅದು ಟಾಲೆನ್ಸು ಫೇಲಿಂಗ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ, ಕೀಟೋನ್ ಇದ್ದರೆ ಆಗಲ್ಲ ಅಂತ ಹೇಳ್ತೀವಿ. ಆದರೆ ಇಲ್ಲಂಗಲ್ಲ, ಮೋನೋಸ್ಯಾಕರೈಡ್ಸಲ್ಲಿ ಆಲ್ಡಿಹೈಡು ಇರ್ಬೋದು, ಕೀಟೋನ್ ಇರ್ಬೋದು. ಬಟ್ ಆಲ್ಡಿಹೈಡ್ ಆದರೂ ಇರಲಿ, ಕೀಟೋನ್ ಆದರೂ ಇರಲಿ, ಮೋನೋಸ್ಯಾಕರೈಡ್ ಅಂದರೆ ಅದು ರೆಡ್ಯೂಸಿಂಗ್ ಶುಗರೇ ಆಗಿರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತೇನ್ರಪ್ಪ? ಸೊ ಇದು ಸೆಕೆಂಡ್ ವೇ ಆಫ್ ಕ್ಲಾಸಿಫಿಕೇಷನ್. ನೆಕ್ಸ್ಟ್ ಇನ್ನೊಂದು ವೇ ಇದೆ, ಥರ್ಡ್ ವೇ ಆಫ್ ಕ್ಲಾಸಿಫಿಕೇಷನ್ನು. ಅದೇನು ಅಂತ ಹೇಳಿದ್ರೆ ಎಷ್ಟು ಕಾರ್ಬನ್ ಇದೆ, ಯಾವುದು ಫಂಕ್ಷನ್ ಗ್ರೂಪ್ ಇದೆ ಅನ್ನೋದ್ರ ಮೇಲೆ ಮತ್ತೆ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು ಈಗ 3 ಕಾರ್ಬನ್ ಇತ್ತು ಅಂತ ಅಂದ್ಕೊಳ್ಳೋಣ. ಫಸ್ಟು ಕಾರ್ಬನ್ ಆಟಮ್ ಬರಿತೀನಿ. ಈಗ ಕಾರ್ಬನ್ ಆಟಮ್ಸು 3 ಇದ್ದು ಫಂಕ್ಷನ್ ಗ್ರೂಪು ಆಲ್ಡಿಹೈಡ್ ಇರ್ಬೋದು ಅಥವಾ ಕೀಟೋನ್ ಇರ್ಬೋದು ಅಂತ ಅಂದ್ಕೊಳ್ಳೋಣ. ಈಗ 3 ಕಾರ್ಬನ್ ಆಟಮ್ ಇದ್ದು ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದ್ದರೆ ಅದನ್ನು ಆಲ್ಡಿಹೈಡ್ಗೆ ಆಲ್ಡೋ ಅಂತ ಬರೆಯೋಣ. 3 ಕಾರ್ಬನ್ ಇದ್ದರೆ ಟ್ರೈಓಸ್. ಓಕೆ, ಅದೇ ರೀತಿ ಕೀಟೋನ್ ಇತ್ತು ಅಂದ್ಕೊಳ್ಳಿ, ಕೀಟೋ ಅಂತ ಫಸ್ಟ್ ಬರೀರಿ, ಕೀಟೋ ಟ್ರೈಓಸ್ ಅಂಥೇಳಿ ಬರಿತೀವಿ. ಹಾಗೆ 4 ಕಾರ್ಬನ್ ಇತ್ತು ಅಂತ ಅಂದ್ಕೊಳ್ಳಿ, ಆಲ್ಡೋ. ಅಂದರೆ 4 ಕಾರ್ಬನ್ ಇದ್ದು ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದ್ದರೆ ಆಲ್ಡೋ ಟೆಟ್ರೋಸ್ ಅಂತ ಕರಿತೀವಿ. ಅದೇ 4 ಕಾರ್ಬನ್ ಇದ್ದು ಕೀಟೋನ್ ಫಂಕ್ಷನ್ ಗ್ರೂಪ್ ಇದ್ದರೆ ಅದನ್ನು ಕೀಟೋ ಟೆಟ್ರೋಸ್ ಅಂಥೇಳಿ ಕರಿತೀವಿ. ಇದು ಅನದರ್ ವೇ ಆಫ್ ಕ್ಲಾಸ್ ಎಕ್ಸೆಟ್ರಾ. ಹಾಗೆ ಬರೀಬೋದು. ಈಗ 6 ಇದ್ದರೆ ಏನು ಬರೀತೀರಾ ಯೋಚನೆ ಮಾಡಿ. 6 ಇದ್ದರೆ ಏನಂತ ಬರೀಬೇಕು? ಆಲ್ಡೋ ಹೆಕ್ಸೋಸ್ ಕೀಟೋ ಹೆಕ್ಸೋಸ್. ಕರೆಕ್ಟ್, ವೆರಿ ಗುಡ್, ನಿಮ್ಮ ಆನ್ಸರ್ ಈಸ್ ಕರೆಕ್ಟ್. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಕ್ಲಾಸಿಫಿಕೇಷನ್ ಅರ್ಥ ಆಯ್ತೇನ್ರಪ್ಪ? ನೋಡಿ ಕ್ಲಾಸಿಫಿಕೇಷನ್ ಏನೇನಾಯಿತು. ಒಂದು ಮೋನೋಸ್ಯಾಕರೈಡ್ಸು ಡೆಫಿನಿಷನ್ ಅರ್ಥ ಆಗಿದೆ. ಅದಾದಮೇಲೆ ಡೈ ಟ್ರೈ ಟೆಟ್ರಾ ಅಪ್ ಟು 10ವರೆಗೂ ಆಲಿಗೋ, ಮೋರ್ ದೆನ್ 10 ಇದ್ದರೆ ಪಾಲಿ. ಆಮೇಲೆ ಟಾಲರೆನ್ಸ್ ರಿಯೇಜೆಂಟ್ ಫೆಲಿನ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಟ್ ಆದರೆ ರೆಡ್ಯೂಸಿಂಗ್, ಆಗಲಿಲ್ಲ ಅಂದರೆ ನಾನ್ ರೆಡ್ಯೂಸಿಂಗ್. ನೆಕ್ಸ್ಟು ಕಾರ್ಬನ್ ಆಟಮು ಮತ್ತು ಫಂಕ್ಷನ್ ಗ್ರೂಪ್ ಯಾವುದಿರುತ್ತೆ ಅನ್ನೋದ್ರ ಮೇಲೆ ಇನ್ನೊಂದು ಕ್ಲಾಸಿಫಿಕೇಷನ್. ಇಷ್ಟು ಕ್ಲಾಸಿಫಿಕೇಷನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ? ಈಗ ನೆಕ್ಸ್ಟ್ ನಾವು ಈ ಕಾರ್ಬೋಹೈಡ್ರೇಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟ್ಸ್ ಯಾವುದು, ನಮಗೆ ತುಂಬ ಅತ್ಯವಶ್ಯಕ ಇರೋದು ಯಾವುದಿರ್ಬೋದು? ಇಷ್ಟೊಂದು ಕಾರ್ಬೋಹೈಡ್ರೇಟ್ ನಾವು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಅತಿ ಮುಖ್ಯವಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಗ್ಲೂಕೋಸ್ ಅಲ್ವಾ? ಈಗ ನಾವು ರೈಸ್ ಊಟ ಮಾಡ್ತೀವಿ, ಚಪಾತಿ, ಮುದ್ದೆ, ಇದೆಲ್ಲ ಏನಾಗುತ್ತೆ ನಮಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಸೂಕ್ರೋಸ್ ಫಾರ್ಮಲ್ಲಿದ್ದರೂ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಗ್ಲೂಕೋಸ್ ಏನಾಗುತ್ತೆ ಅಲ್ಟಿಮೇಟಾಗಿ ಎನರ್ಜಿಯಾಗಿ ಕನ್ವರ್ಟ್ ಆಗಿ ನಮಗೆ ಎನರ್ಜಿಯನ್ನು ಕೊಡುವಂಥದ್ದು. ಸೊ ಅದರಿಂದ ಗ್ಲೂಕೋಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟ್ ಫಾರ್ ಅವರ್ ಬಾಡಿ. ಬೇರೆದು ಬೇಕು ಅಲ್ವಾ? ಮೇನ್ ಎನರ್ಜಿ ಸೋರ್ಸ್ ಯಾವುದು? ಗ್ಲೂಕೋಸ್. ಸೊ ನಾವೇನು ಮಾಡೋಣ, ಆ ಗ್ಲೂಕೋಸ್ ಬಗ್ಗೆ ಇನ್ನು ಮುಂದೆ ಡೀಟೇಲಾಗಿ ಕಲಿತಾ ಹೋಗ್ತೀವಿ. ಇದು ಜನರಲಾಗಿ ಎಲ್ಲ ಕಾರ್ಬೋಹೈಡ್ರೇಟ್ಸ್ ಕಲ್ತ್ರಿ. ಈಗ ಡೀಟೇಲಾಗಿ ನೆಕ್ಸ್ಟ್ ಯಾವುದ್ರ ಬಗ್ಗೆ ಕಲಿಯೋಣ? ಗ್ಲೂಕೋಸ್ ಬಗ್ಗೆ ಕಲಿತಾ ಹೋಗೋಣ. ಸೊ ಗ್ಲೂಕೋಸ್ ಫಾರ್ಮುಲಾ ಎಲ್ರಿಗೂ ಗೊತ್ತಿದೆ ಅಲ್ವೇನ್ರಪ್ಪ? ವಾಟ್ ಇಸ್ ದ ಫಾರ್ಮುಲಾ ಆಫ್ ಗ್ಲೂಕೋಸ್? C6H12O6. ಓಕೆನಾ? ಸೊ ಇದನ್ನು ಪ್ರಿಪೇರ್ ಮಾಡೋದು ಹೇಗೆ ಕೇಳ್ಬೋದು ಎಕ್ಸಾಮಲ್ಲಿ. ಗ್ಲೂಕೋಸ್ನ ಪ್ರಿಪ್ರೇಷನ್ಸ್ ಬಗ್ಗೆ ಕೇಳ್ಬೋದು. ಅದರಲ್ಲಿ ಪ್ರಿಪ್ರೇಷನ್ ಆಫ್ ಗ್ಲೂಕೋಸ್ ಫ್ರಮ್ ಸೂಕ್ರೋಸ್ ನೋಡೋಣ ಫಸ್ಟು. ಫ್ರಮ್ ಸೂಕ್ರೋಸ್. ಸೊ ಸೂಕ್ರೋಸ್ನ ಶುಗರ್ ಅಂತಲೂ ಹೇಳ್ಬೋದು. ಸೊ ಸೂಕ್ರೋಸ್ದು ಫಾರ್ಮುಲಾ C12H22O11 ತಗೋತೀರಾ. ಇದನ್ನೇನು ಮಾಡಬೇಕು? ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಬೇಕು. ಆ್ಯಸಿಡ್ ಹೈಡ್ರೋಲಿಸಿಸ್ ಅಂದರೆ ಅಡಿಷನ್ ಆಫ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ಅಂತ ಕಂಡ್ರಪ್ಪ. ಸೊ ಇದಕ್ಕೆ ವಾಟರ್ ಆ್ಯಡ್ ಮಾಡೋಣ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್. ಆವಾಗ ನಿಮಗೆ ಗ್ಲೂಕೋಸ್ ಬರುತ್ತೆ, ಪ್ಲಸ್ ಫ್ರಕ್ಟೋಸು ಬರುತ್ತೆ, C6H12O6. ನೀವು ಅನ್ಕೋಬೋದು ಏನು ಸರ್ ಎರಡಕ್ಕೂ ಸೇಮ್ ಫಾರ್ಮುಲಾನೇ ಬರೀತಾ ಇದ್ದೀರಾ, ಆದರೆ ನೇಮ್ ಮಾತ್ರ ಬೇರೆ ಬೇರೆ ಹೇಳ್ತಾ ಇದ್ದೀರಾ ಅಂತ. ಹೌದು, ಇವರಿಬ್ರದ್ದು ಫಾರ್ಮುಲಾ ಸೇಮ್ ಇರುತ್ತೆ, ಆದರೆ ಫಂಕ್ಷನ್ ಗ್ರೂಪು ಸ್ಟ್ರಕ್ಚರು ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಇವರು ಐಸೋಮರ್ಸ್ ಆಗ್ತಾರೆ. ಅರ್ಥ ಆಯ್ತಾ? ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ, ಫಂಕ್ಷನ್ ಗ್ರೂಪ್ ಡಿಫ್ರೆಂಟ್ ಇರುತ್ತೆ, ಮುಂದೆ ಹೇಳ್ತೀನಿ ನಾನು. ಸೊ ಎರಡು ಈಕ್ವಲ್ ಅಮೌಂಟಲ್ಲಿ ಬರುತ್ತೆ. ಸೊ ಅದರಿಂದ ನಿಮಗೆ ಬರೀ ಗ್ಲೂಕೋಸ್ ಬೇಕು ಅಂತ ಹೇಳಿದಾಗ ಇಲ್ಲಿ ಈಲ್ಡು ಸ್ವಲ್ಪ ಕಡಿಮೆ ಬರುತ್ತೆ. ಎರಡು ಈಕ್ವಲ್ ಅಮೌಂಟಲ್ಲಿ ಬರೋದ್ರಿಂದ ನಿಮ್ಗೆ ಬರೀ ಗ್ಲೂಕೋಸ್ ಮಾತ್ರ ಬೇಕು, ಆದರೆ ಎರಡೂ ಬರ್ತಾ ಇದೆ. ಸೊ ಅದರಿಂದ ಇಲ್ಲಿ ಈಲ್ಡು ಸ್ವಲ್ಪ ಕಡಿಮೆ ಬರುತ್ತೆ ಈ ಮೆಥಡಲ್ಲಿ. ನಿಮಗೆ ಅರ್ಥ ಆಯಿತಾ? ಇದೇನಾದರೂ ನೋಡಿ, ಕಾರ್ಬನ್ ಎರಡು ಕಡೆ 6 6 12 ಆಯಿತು, ಹೈಡ್ರೋಜನು 12 12 24 ಆಯಿತು, ಇನ್ನೆರಡು ವಾಟ್ರಿಂದ ಬಂದಿರುತ್ತೆ. ಸೊ 22 24 ಆಯಿತು. ಇಲ್ಲಿ ಆಕ್ಸಿಜನ್ 11 ಇದೆ,
ಇಲ್ಲಿ 6 12 ಆಯಿತು ಅಂದರೆ ಒಂದು ಎಕ್ಸ್ಟ್ರಾ ಓ ಇಂದ ಬಂದಿದೆ, ಅಂದರೆ ವಾಟರ್ ಆ್ಯಡ್ ಆಗಿದೆ ಅಂತ ನಿಮಗಲ್ಲಿ ಕನ್ಫರ್ಮ್ ಮಾಡಿಸಿದ್ದೀನಿ ಅಷ್ಟೇ. ಓಕೆ ಏನರಪ್ಪ. ಇನ್ನು ಸೆಕೆಂಡ್ ಮೆಥಡು ಫ್ರಮ್ ಸ್ಟಾರ್ಚ್, ಇದನ್ನು ಕಮರ್ಷಿಯಲ್ ಮೆಥಡ್ ಅಂತಲೂ ಕೂಡ ಕರಿತೀವಿ. ಸ್ಟಾರ್ಚಿಂದ ಗ್ಲೂಕೋಸನ್ನು ಪ್ರಿಪೇರ್ ಮಾಡೋ ಮೆಥಡನ್ನು ಕಮರ್ಷಿಯಲ್ ಮೆಥಡ್ ಅಂಥೇಳಿ ಕರಿತೀವಿ. ಕಮರ್ಷಿಯಲ್ ಮೆಥಡ್ ಅಂದರೆ ಇಂಡಸ್ಟ್ರಿನಲ್ಲಿ, ಓಕೆನಾ, ಬಲ್ಕ್ ಅಮೌಂಟಲ್ಲಿ ನೀವು ಪ್ರಿಪೇರ್ ಮಾಡಬೇಕು ಅಂದರೆ ಇಟ್ಸ್ ಅ ಬೆಸ್ಟ್ ಮೆಥಡ್. ಓಕೆ, ಸೊ ಸ್ಟಾರ್ಚ್ದು ಫಾರ್ಮುಲಾ ಹೇಳಿ C6H10O5 N ಟೈಮ್ಸ್ ಅಂತ ಬರೀತೀವಿ. ಸ್ಟಾರ್ಚ್ ಅಂದರೆ ಇದು ಪಾಲಿಸ್ಯಾಕರೇಟ್ಸ್, ಅಂದರೆ ಇದರಲ್ಲಿ ಒಂದೇ ಮಾಲಿಕ್ಯೂಲ್ಸು N ಟೈಮ್ ಲಿಂಕ್ ಆಗಿರುತ್ತೆ, ತುಂಬ ಟೈಮ್, ಅದಕ್ಕೆ ಅದನ್ನು ಪಾಲಿ ಅಂತೇಳಿ ಕರಿತೀವಿ. ಅದು N ಅಂದರೆ C6H10O5 ಅನ್ನೋದು ಒಂದು ಮಾಲಿಕ್ಯೂಲ್ ಆದರೆ ಅದು ಎಷ್ಟು ಸಲ ಜಾಯ್ನ್ ಆಗಿರುತ್ತೆ ಅಂತ N ಟೈಮ್, ಓಕೆ, ಜಾಯ್ನ್ ಆಗಿರುತ್ತೆ. ಅದಕ್ಕೆ ಇದನ್ನು N ಅಂಥೇಳಿ ಬರಿತೀವಿ. ಇದನ್ನು ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿ. ಸೊ ಇದಕ್ಕೆ ವಾಟರ್ ಆ್ಯಡ್ ಮಾಡೋಣ, N ಮಾಲಿಕ್ಯೂಲ್ಸ್ನ N ಟೈಮ್ ವಾಟರ್ ಆ್ಯಡ್ ಮಾಡೋಣ. ಬಟ್ ಇಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು 393 ಕೆಲ್ವಿನ್. ಸೊ ಆ್ಯಸಿಡ್ ಕೂಡ ಆ್ಯಡ್ ಮಾಡಬೇಕು, ಆ್ಯಸಿಡ್ ಹೈಡ್ರೋಲಿಸಿಸ್. H+ ಅಂತ ಬಂದರೆ ಆ್ಯಸಿಡು. ಆ್ಯಂಡ್ 2 to 3 ಅಟ್ಮಾಸ್ಫಿಯರ್ ಪ್ರೆಷರನ್ನು ಮೇಂಟೈನ್ ಮಾಡಿದ್ರೆ ನಿಮಗೆ ಸೊ ಗ್ಲೂಕೋಸ್ ಬರುತ್ತೆ. C6H12O6 N ಟೈಮ್ ಬರುತ್ತೆ ನೋಡಿ. N ಟೈಮ್ ಅಂದರೆ ಬಲ್ಕ್ ಅಮೌಂಟಲ್ಲಿ ನಿಮಗೆ ಗ್ಲೂಕೋಸ್ ಸಿಗ್ತದೆ. ಹಾಗಾಗಿ ಇವೆರಡು ಬೆಸ್ಟ್ ಮೆಥಡ್ ಟು ಪ್ರಿಪೇರ್ ದ ಗ್ಲೂಕೋಸ್. ಬಟ್ ಇವೆರಡರಲ್ಲಿ ಕಮರ್ಷಿಯಲ್ ಮೆಥಡ್ ಯಾವುದು ಅಂತ ಕೇಳಿದ್ರೆ ನೀವು ಸ್ಟಾರ್ಚೇ ಬರೀಬೇಕು. ಈಸಿ ರಿಯಾಕ್ಷನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ತುಂಬ ರಿಯಾಕ್ಷನ್ಸ್ ಇಲ್ಲ, ಇರೋದೇ ಕಡಿಮೆ ರಿಯಾಕ್ಷನ್ಸು. ಓಕೆನಾ. ಸೊ ಇಲ್ಲಿ ಸ್ಟಾರ್ಚ್ ಕೇಳಿದಾಗ ನಿಮಗೆ 393 ಪ್ರೆಷರು ಎಲ್ಲ ಕಂಡೀಷನ್ಸ್ ಮರಿದೇ ಬರೀಬೇಕಂಡ್ರಪ್ಪ. ಎಷ್ಟೋ ಜನ ಏನು ಮಾಡ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ, ಒಂದು 2 to 3 ಪ್ರೆಷರ್ ಬರೀದಿದ್ರೆ ಏನಾಯಿತು, ಆ್ಯಸಿಡ್ ಬರೀದಿದ್ರೆ ಏನಾಯಿತು, ಈ ಥರ. ಸೊ ದಯವಿಟ್ಟು ಆರೋ ಮಾರ್ಕ್ ಮೇಲೆ ಏನು ಕಂಡೀಷನ್ಸ್ ಇರುತ್ತೋ ಅದನ್ನು ಮರಿದೇ ಬರೀರಿ, ಯಾಕೆಂದರೆ ಅದಕ್ಕೆ ಮಾರ್ಕ್ಸ್ ಖಂಡಿತ ಇರುತ್ತೆ. ಓಕೆನ್ರಪ್ಪ. ಈಗ ಇದಿಷ್ಟು ನಾನು ನಿಮಗೆ ಒಂದು ಪೋರ್ಷನ್ಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು, ಅದ್ರ ಕ್ಲಾಸಿಫಿಕೇಷನ್ ಏನು, ಅದನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇದೇನು ನಾನು ನಿಮಗೆ ಇಷ್ಟೋ ತನಕ ಡಿಸ್ಕಸ್ ಮಾಡಿದ್ನೋ ಅದನ್ನೇ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸಲ ಯಾವ್ಯಾವ ಪಾಯಿಂಟ್ಸ್ ಎಲ್ಲೆಲ್ಲಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡ್ಕೊಳ್ಳಿ, ಏಕೆಂದರೆ ನೀಟು CETಗೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟು, ಮತ್ತೀಗ ಪ್ಯಾಟ್ರನ್ ಬೇರೆ ಚೇಂಜ್ ಆಗಿದೆ, ಒಂದೊಂದು ಲೈನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಅದರಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ನಿಮಗೆ ಕಾರ್ಬೋಹೈಡ್ರೇಟ್ ಡೆಫಿನಿಷನ್ಸ್ ಹೇಳಿದೆ ಅಲ್ವಪ್ಪ, ಯಾವ ಫಾರ್ಮಲ್ಲಿ ಇರಬೇಕು ಅಂತ ಹೇಳಿದೆ. CxH2O5 ಇದು ಹಿಂದೆ ಕರೀತಾಯಿದ್ರು ಅಂತ ಹೇಳಿದ್ದೆ, ಅದಿಲ್ಲಿದೆ. ಅದು ಡಿಸ್ಪ್ರೂವ್ ಆಗಿದೆ ಯಾವುದರಿಂದ ನೋಡಿ, ಒಂದು ಅಸೆಟಿಕ್ ಆ್ಯಸಿಡಿಂದ, ಮತ್ತೊಂದು ನೋಡಿ ರ್ಯಾಮನೋಸ್. ಇದು ನೋಡಿ, ಇದನ್ನು ಫಾರ್ಮಲ್ಲಿ ಬರಿಬೋದು, ಇದನ್ನು ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ. ಇದು ಬರೆದ್ರೂ ಕಾರ್ಬೋಹೈಡ್ರೇಟ್ ಅಲ್ಲ, ಇದು ಬರೀದೇ ಇದ್ರೂ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಸೊ ಅದರಿಂದ ನ್ಯೂ ಡೆಫಿನಿಷನ್ ನಾನು ಹೇಳಿದೆ ನಿಮಗೆ. ದ ಕಾರ್ಬೋಹೈಡ್ರೇಟ್ಸಿಂದ ಡಿಫೈನ್ ಮಾಡಬೇಕು ಅಂತ ಹೇಳಿದರೆ ಅದು ಆಪ್ಟಿಕಲಿ ಆ್ಯಕ್ಟಿವ್ ಆಗಿರಬೇಕು, ಪಾಲಿಹೈಡ್ರಾಕ್ಸಿ ಆಗಿರಬೇಕು, ಮತ್ತು ಆಲ್ಡಿಹೈಡ್ ಮತ್ತು ಕೀಟೋನೇ ಫಂಕ್ಷನ್ ಗ್ರೂಪ್ ಆಗಿರಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಅದು ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳಿದೆ ನಿಮಗೆ, ಅದನ್ನು ಶುಗರ್ಸ್ ಅಂತ ಕರೀತಾರೆ ನೋಡಿ. ಸ್ವೀಟ್ ಟೇಸ್ಟ್ ಇದೆ ನೋಡಿ, ಸ್ವೀಟ್ ಇನ್ ಟೇಸ್ಟ್ ಇರೋದ್ರಿಂದ ಅದನ್ನು ನಾವು ಶುಗರ್ಸ್ ಅಂತ ಕರಿತೀವಿ. ಅಥವಾ ಇನ್ನೊಂದು ವರ್ಡ್ ಹೇಳಿದೆ ಸ್ಯಾಕರೇಟ್ಸ್ ಅಂತಲೂ ಕೂಡ ಕರಿತೀವಿ ಅಂತ. ಸ್ಯಾಕರೇಟ್ಸ್ ಅಂತ ಅದು ಮುಂದೆ ಬರುತ್ತೆ, ಇಲ್ಲೇ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸ್ಯಾಕರೇಟ್ಸ್ ಅಂತ ಕರೀತಾರೆ. ಸ್ಯಾಕ್ರನ್, ಗ್ರೀಕಲ್ಲಿ ಸ್ಯಾಕ್ರನ್ ಮೀನ್ಸ್ ಶುಗರ್ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಈ ಥರ ವರ್ಡ್ಸ್ಗಳು ನೋಡ್ಕೊಳ್ಳಿ. ಅದಾದಮೇಲೆ ಕ್ಲಾಸಿಫಿಕೇಷನ್ ಹೇಳ್ಕೊಟ್ಟೆ ನಿಮಗೆ. ಮೋನೋಸ್ಯಾಕರೇಟ್ಸು ನಾನು ಹೇಳಿದೆ, ಮೋನೋಸ್ಯಾಕರೇಟ್ಸ್ ಅಂದರೆ ಅದು ಕೆನ್ ನಾಟ್ ಬಿ ಹೈಡ್ರಲೈಸ್ ಫರ್ದರ್ ಟು ಗಿವ್ ಸಿಂಪಲ್ ಯೂನಿಟ್ ಆಫ್ ಪಾಲಿಹೈಡ್ರಾಕ್ಸಿ ಆಲ್ಡಿ. ಅಂದರೆ ಇದಿಷ್ಟು ಮೀನಿಂಗ್ ಏನಲ್ಲಿ, ಸಿಂಪಲ್ ಯೂನಿಟ್ ಆಫ್ ಇದನ್ನು ಕೊಡಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಾರ್ಬೋಹೈಡ್ರೇಟ್ನ ಕೊಡಲ್ಲ ಅದು ಅಂತ. ಓಕೆ. ಸೊ ಇದೊಂದು ವರ್ಡ್ ನಾನು ಹೇಳಿಲ್ಲ, ನೀವು ನೋಡ್ಕೊಳ್ಳಿ. ಅಬೌಟ್ 20 ಮೋನೋಸ್ಯಾಕರೇಟ್ಸ್ ಆರ್ ನೌನ್ ಟು ಅಕ್ಕರ್ ಇನ್ ದ ನೇಚರ್. ಟೋಟಲಿ ಮೋನೋಸ್ಯಾಕರೇಟ್ಸ್ ಎಷ್ಟಿದಾವಂತೆ 20. ನೋಡಿ, ನಾನು ಇದನ್ನು ಥಿಯರಿ ಕ್ಲಾಸಲ್ಲಿ ಮೆನ್ಷನ್ ಮಾಡಲಿಲ್ಲ, ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ. ಓಕೆ. ಇನ್ನು ಡೈಸ್ಯಾಕರೇಟ್ಸನ್ನು ಹೇಳಿದೆ, ಸಾರಿ ಆಲಿಗೋದಲ್ಲಿ ಡೈ ಬರ್ಬೋದು, ಟ್ರೈ ಬರ್ಬೋದು, ಟೆಟ್ರಾ, ಇದೆಲ್ಲ ಹೇಳಿದ್ದೀನಿ ನಾನು ನಿಮಗೆ. 2 ಮೋನೋಸ್ಯಾಕರೇಟ್ಸ್ ಎಲ್ಲ ಅವೆಲ್ಲ ಇದೆ, ಮಾಮೂಲಿ ನಾನು ಹೇಳಿರುವಂಥ ಪಾಯಿಂಟ್ಸೇ ಇದೆ. ಇನ್ನು ಪಾಲಿಸ್ಯಾಕರೇಟ್ಸ್ ಇದೆ. ಪಾಲಿಸ್ಯಾಕರೇಟ್ಸು ಮೋರ್ ದೆನ್ 10 ಕೊಡಬೇಕು. ಮೋರ್ ದೆನ್ 10 ಇದರದೆಲ್ಲ ಪಾಲಿಸ್ಯಾಕರೇಟ್ಸ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡಿ, ಸ್ಟಾರ್ಚ್, ಸೆಲ್ಯುಲೋಸ್ ಎರಡೇ ಹೇಳಿದ್ದೆ. ಇಲ್ಲಿ ಗ್ಲೈಕೋಜನ್, ಗಮ್ಸ್ ಕೊಟ್ಟಿದ್ದಾರೆ, ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಮತ್ತು ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ ನಾನು ಇದನ್ನು, ಪಾಲಿಸ್ಯಾಕರೇಟ್ಸ್ ಆರ್ ನಾಟ್ ಸ್ವೀಟ್ ಇನ್ ಟೇಸ್ಟ್. ಪಾಲಿ ಅಂದರೆ ಕಾರ್ಬನ್ ಆಟಮ್ ಹೆವಿ ಇದ್ದಾಗ ನಿಮಗೆ ಅದು ಸ್ವೀಟ್ ಟೇಸ್ಟ್ ಇರಲ್ಲ.
ಬಟ್ ಒಂದೊಂದೇ ಕಾರ್ಬನ್ನು ಎರಡೆರಡೇ ಕಾರ್ಬನ್ಸ್ ಇದ್ದಾಗ ಸ್ವೀಟ್ ಟೆಸ್ಟು ತುಂಬಾ ಇರುತ್ತೆ. ನಾನು ಹೇಳಿದೆ ಏನು ಫ್ರಕ್ಟೋಸ್ಗೆ ಹೈಯೆಸ್ಟ್ ಸ್ವೀಟ್ ಟೆಸ್ಟ್ ಇದೆ ಅಂತ. ಸೊ ಪಾಲಿಗಿರಲ್ಲ. ಈ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ. ಇನ್ನು ಯಾವುದ್ಯಾವುದು ಫಿಲ್ಲಿಂಗ್ ಸೊಲ್ಯೂಷನ್ನ ಟಾಲರೆನ್ಸ್ ರಿಯೇಜೆಂಟ್ನ ರಿಡ್ಯೂಸ್ ಮಾಡುತ್ತೆ ಅದನ್ನ ರಿಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ನಾನು ಹೇಳಿದೆ ಆಲ್ ಮೋನೋಸ್ಯಾಕ್ರೈಡ್ಸ್ ವೆದರ್ ಆಲ್ಡೋಸ್ ಆರ್ ಕೀಟೋಸ್ ಆರ್ ರಿಡ್ಯೂಸಿಂಗ್ ಶುಗರ್ಸ್ ಅಲ್ವಾ. ನಾನು ಹೇಳಿದೆ ಮೋನೋಸ್ಯಾಕ್ರೈಡ್ಸಲ್ಲಿ ಆಲ್ಡಿಹೈಡ್ ಆದರೂ ಇರಲಿ ಕೀಟೋನ್ ಆದರೂ ಇರಲಿ ಅದು ರಿಡ್ಯೂಸಿಂಗ್ ಆಗೇ ಆಗುತ್ತೆ. ಬಟ್ ಆಲ್ಡಿಹೈಡ್ ಕೀಟೋನ್ಸಲ್ಲಿ ಹಂಗೆ ಆಗಲ್ಲ. ಆಲ್ಡಿಹೈಡ್ ಇದ್ದರೆ ರಿಡ್ಯೂಸ್ ಆಗುತ್ತೆ, ಕೀಟೋನ್ ಇದ್ದರೆ ಆಗಲ್ಲ, ಬಟ್ ಇಲ್ಲ ಆಗುತ್ತೆ. ಓಕೆನಾ, ಆ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಟೈಪ್ ಆಫ್ ಕ್ಲಾಸಿಫಿಕೇಷನ್ ಹೇಳ್ಕೊಟ್ಟೆ, ಅದು ಟೇಬಲ್ ಇದೆ ನೋಡ್ರಪ್ಪ. 3 ಕಾರ್ಬನ್ ಇದ್ದು ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದ್ದರೆ ಆಲ್ಡೋ ಟ್ರಯೋಸ್ ಅಂತೀವಿ. 6 ಕಾರ್ಬನ್ ಇದ್ದು ಕೀಟೋನ್ ಇದ್ದರೆ ಕೀಟೋ ಹೆಕ್ಸೋಸ್ ಅಂತ ಕರಿತೀವಿ. ಆ ಟೇಬಲ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್ ಏನಿದೆ ಅದೇ ಥರ ಹೇಳಿದ್ದೀನಿ, ನೋಡ್ಕೊಳ್ಳಿ ಆಯಿತಾ. ಇನ್ನು ಪ್ರಿಪ್ರೇಷನ್ನು ಈಗ ತಾನೇ ಹೇಳಿದೆ ಶುಗರಿಂದ ಮಾಡ್ಬೋದು ಅಂತ. ಇಲ್ಲಿ ನೋಡಿ, ಶುಗರ್ಗೆ ಆ್ಯಸಿಡ್ ಹೈಡ್ರೋಲಿಸಿಸ್ ಅಂದರೆ ಅಡಿಷನ್ ಆಫ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡು, ಗ್ಲೂಕೋಸ್ ಫ್ರಕ್ಟೋಸ್ ಎರಡೂ ಬರುತ್ತೆ ಅಂತ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ಹೇಳಿದೆ, 2 ಈಕ್ವಲ್ ಅಮೌಂಟಲ್ಲಿ ಬರ್ತದೆ. ನೋಡಿ ಇಲ್ಲಿದೆ, 2 ಈಕ್ವಲ್ ಅಮೌಂಟಲ್ಲಿ ಬರುತ್ತೆ. ಈಕ್ವಲ್ ಅಮೌಂಟಲ್ಲಿ ಬರೋದ್ರಿಂದ ಈಲ್ಡ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೆ. ಓಕೆ, ಅದೊಂದು ಪಾಯಿಂಟ್ ನೋಡ್ಕೊಳ್ಳಿ. ಇನ್ನು ಸ್ಟಾರ್ಚು ಆ್ಯಂಡ್ ಐ ಮೆನ್ಷನ್ಡ್ ಏನಂತ, ಸ್ಟಾರ್ಚ್ ಇಸ್ ಎ ಕಮರ್ಷಿಯಲ್ ಮೆಥಡ್ ಅಲ್ವಾ. ಈಲ್ಡ್ ಜಾಸ್ತಿ ಬೇಕು ಅಂದರೆ ಇದು ಬೆಸ್ಟ್ ಮೆಥಡು. ಇಲ್ಲಿ ಎನ್ ಅಂತಿದೆ ಬಿಕಾಸ್ ಇಟ್ ಇಸ್ ಎ ಪಾಲಿಸ್ಯಾಕರೈಡ್ಸು. ಆ್ಯಸಿಡ್ ಇದೆ, ಟೆಂಪ್ರೇಚರ್, ಪ್ರೆಷರ್, ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟು. ಇಷ್ಟನ್ನು ನೀವು ನೋಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಹಾಗಿದ್ರೆ ಮುಂದಿನ ಕ್ಲಾಸಲ್ಲಿ ನಾವು ಗ್ಲೂಕೋಸ್ ಸ್ಟ್ರಕ್ಚರನ್ನು ಹೇಗೆ ಎಲ್ಯುಸಿಡೇಟ್ ಮಾಡಿದ್ರು, ಹೇಗೆ ಕಂಡುಹಿಡಿದ್ರು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ವಿಲ್ ಗೋ ಫಾರ್ ಪ್ರೋಟೀನ್ಸ್. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.